ಏ ಹಾಳ ಟಿವಿ ನೋಡೋಣ ಅಂದ್ರೆ ನನ್ನ ಮೊಮ್ಮಕ್ಕಳು ಹ್ಯಾಕ್ ಕುಣಿಯುತ್ತವೋ ಹಾಗೆ ಕುಣಿಯುತ್ತೆ. ಅವು ಕುಣಿಯುತ್ತವೆ, ಇದು ಕುಣಿಯುತ್ತೆ. ರೀ ನಿಂತ್ಕೊಳ್ರಿ. ಏನ್ರಿ ಯಾವಳನ್ನ ಕರ್ಕೊಂಡು ಸಲೀಸಾಗಿ ಒಳಗ್ ನುಗ್ತಾ ಇದ್ದೀರಾ? ಯಾವಳು? ಇವಳೇ ನಾನು, ನಾನೇ ಇವಳು. ಪ್ಲಸ್ ಮೈನಸ್ ಈಗ ತಾನೇ ಒಂದಾಗಿದೆ. ಆಕಾಶ ಭೂಮಿ ಇಬ್ರು ಸೇರಿ ಒಂದು ಮಾಡಿದೀವಿ. ಮಧ್ಯ ನೀನ್ಯಾರೆ? ನಾನು ಯಾವಳ? ಹೊಸ್ಲತ್ರ ನಿಂತ್ಕೊಂಡು ಸೇರ್ ತುಂಬಾ ತುಂಬಿದ ಅಕ್ಕಿ ಬೆಲ್ಲನ ಜಾಡ್ಸ್ ಒದ್ದು ಒಳಗ್ ಬಂದವಳು. ನಿನಗೆ ಕೊಬ್ಬು ಜಾಸ್ತಿ, ಅದಕ್ಕೆ ಒದ್ದು ಬಂದೆ. ಕೊಬ್ಬಲ್ವೋ ಕೋತಿ ಮುಂಡೆದೆ ಸಂಪ್ರದಾಯ. ಬಾರೆ ಕಡೆ ತಿನ್ನೋ ನನ್ನ ಒದಿ ಅಂತ ಹೇಳತ್ತಾ ನಿಮ್ ಸಂಪ್ರದಾಯ? ನಿಮ್ ಸಂಪ್ರದಾಯಕ್ಕೆ ಬೆಂಕಿ ಹಾಕ. ಏ ದಡ್ಡ ಮುಂಡೆದೆ, ಪ್ರತಿಯೊಂದು ಸಂಪ್ರದಾಯಕ್ಕೂ ಒಂದು ಅರ್ಥ ಇಟ್ಟಿದ್ದಾರೆ ಕಣೋ ದೊಡ್ಡವರು. ಏನ್ ಅರ್ಥನೋ ನಿನ್ ಪಿಡ್ಡನೋ ಬಗಳು. ಹೊಸಲ್ ದಾಟಿ ಬರೋ ಸೊಸೆ ಅಕ್ಕಿನ ಹೊತ್ಕೊಂಡು ಒಳಗ್ ಬಂದ್ರೆ ತಿನ್ನೋ ಅನ್ನಕ್ಕೆ ದರಿದ್ರ ಇರಲ್ಲ ಕಣೋ. ಒದ್ದು ಒಳಗ್ ಬರೋ ಬದ್ಲು ಭಕ್ತಿನ ಕೈ ಮುಗಿದ್ರೆ ಅನ್ನ ಸಿಗತ್ತೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲ ಜಾಡ್ಸ್ ಒದ್ರೇನೆ ಮನೆ ತುಂಬಾ ಅನ್ನ ತುಂಬಿಕೊಳ್ಳುತ್ತೆ ಅನ್ನೋ ನಂಬಿಕೆ ನಿನಗಿದೆ, ನಿನ್ನ ಪುರಾಣಕ್ಕಿದೆ. ಏನ್ರಪ್ಪ ಗಾಂಧಿ ಕ್ಲಾಸು, ಸೆಕೆಂಡ್ ಕ್ಲಾಸು, ಬಾಲ್ಕನಿಯವರೇ ನೀವ್ ಹೇಳಿ, ನನ್ನ ಮಾತಲ್ಲಿ ಸತ್ಯ ಇದೆಯಾ ಇಲ್ಲ ನಮ್ಮ ಅಜ್ಜಿ ಪುರಾಣದಲ್ಲಿ ಸತ್ಯ ಇದೆಯಾ ಅಂತ? ನಿಂತ್ಕೊಳ್ರಿ. ಹೆಗಲ ಮೇಲೆ ಕೈ ಹಾಕೊಂಡು ಬೆಡ್ರೂಮ್ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ, ಇದೆಯೇನ್ರಿ ಅವಳ ಹತ್ರ? ನಿನ್ನ ಹತ್ರ ಇರೋದೆಲ್ಲ ಅವಳ ಹತ್ರ ಇದೆ, ಅವಳ ಹತ್ರ ಇರೋದು ನಿನ್ನ ಹತ್ರ ಇಲ್ಲ. ಏನದು? ನಾನ್ ಹೇಳ್ತೀನಿ. ನನ್ನ ಮತ್ತೆ ಇವರ ಮಧ್ಯೆ ಇರೋ ಪ್ರೀತಿ ನಿನ್ನ ಮತ್ತೆ ಇವರ ಮಧ್ಯೆ ಇಲ್ಲ. ನಿನ್ನ ಪ್ರೀತಿ ಮನೆ ಹಾಳಾಗಿ ಹೋಗ್ಲಿ. ಅವ್ರ ಜೊತೆ ಹಾಸಿಗೆ ಹಂಚ್ಕೊಳಕ್ಕೆ ಈ ತಾಳಿ ಇದೆಯೇ ನಿನ್ನ ಹತ್ರ? ಗಂಡು ಮತ್ತು ಹೆಣ್ಣು ಹಾಸಿಗೆ ಹಂಚ್ಕೊಳ್ಳೋದಕ್ಕೆ ತಾಳಿ ಇರ್ಲೇಬೇಕು ಅಂತ ಯಾವ ಪುರಾಣದಲ್ಲಿ ಬರ್ತಿದೆ? ಹಾಗೂ ಒಂದ್ ವೇಳೆ ಬರ್ದಿದ್ರು ಅದೇ ಪ್ರಕಾರ ಈ ಜಗತ್ನಲ್ಲಿ ಎಷ್ಟ್ ಜನ ನಡ್ಕೋತಿದ್ದಾರೆ? ವಾಟ್ ಎ ಗುಡ್ ಕ್ವಶನ್. ಉಡಾಯಿಸ್ತೀನ? ಏನ್ ಉಡಾಯಿಸೋದು? ನಿನ್ನಂತವ್ರು ತಾಳಿ ಕೊಡೋ ಗ್ರೇಡ್ ಉಡಾಯಿಸ್ತೀನಿ. ತಾಳಿ ಕಟ್ಟಿಸ್ಕೊಂಡವ್ರಿಗೆಲ್ಲ ನಮಸ್ಕಾರ. ಆಹಾ, ಕಟ್ಟಿದವ್ರಿಗೂ ನಮಸ್ಕಾರ. ಇಬ್ರು ಸ್ವಲ್ಪ ಆತ್ಮವಂಚನೆ ಮಾಡ್ಕೊಳ್ದೆ ಯೋಚನೆ ಮಾಡಿ. ತಾಳಿ ಬೊಟ್ಟು ಕಟ್ಟಿದ್ ಗಂಡ ಚೆನ್ನಾಗ್ ಕುಡ್ಕೊಂಡ್ ಬಂದ್ ಮನೇಲಿ ಹೆಂಡತಿಗೆ ಇಷ್ಟ ಇಲ್ಲ ಅಂದ್ರು ಬಲವಂತವಾಗಿ ಕರ್ಕೊಂಡ್ ಹೋಗಿ ರೇಪ್ ಮಾಡ್ತಾನಲ್ಲ, ಆಗ ನಿಮ್ ತಾಳಿ ಮಧ್ಯ ಒಂದ್ ತಪ್ಪು ಅಂತ ಹೇಳುತ್ತಾ? ಇಲ್ಲ ಸಪ್ತಪದಿ ತುಳಿದ್ ಗಂಡನೇ ವರದಕ್ಷಿಣೆ ಆಸೆಗೋಸ್ಕರ ಹೆಂಡತಿನ ಸೀಮೆಡೆ ಹಾಕಿ ಸುಡಕ್ ನೋಡ್ತಾನಲ್ಲ, ಆಗ ಮಧ್ಯ ಒಂದ್ ಪ್ರಾಣ ಕಾಪಾಡತ್ತಾ? ಇಲ್ಲ ಕೋರ್ಟಿಗೆ ಬಂದ್ ಸಾಕ್ಷಿ ಹೇಳತ್ತಾ? ಆಫ್ಟರ್ ಆಲ್ ಚಿನ್ನದ ತುಕಡ, ಅದಿದ್ರೆಷ್ಟು ಇಲ್ದಿದ್ರೆಷ್ಟು ಅಲ್ವಾ? ಏಯ್, ನನ್ ಜೊತೆಲಿ ನನ್ನ ಪ್ರೀತಿ ಹುಡುಗ ಇದ್ದಾನೆ, ಅಷ್ಟು ಸಾಕು. ಅದು ನಿನ್ ಕುತ್ಕೆಲ್ಲೇ ಇರ್ಲಿ. ರೀ ನಡೀರಿ, ರೆಸ್ಟ್ ತಗೊಳ್ಳೋಣ. ರೀ ಒಂದು ನಿಮಿಷ ನನ್ ಮಾತ್ ಕೇಳಿ. ಈ ನನ್ನ ಸೌತಿಗೆ ತಾಳಿ ಲೆಕ್ಕಕ್ಕಿಲ್ದೇ ಇರಬಹುದು, ಆದ್ರೆ ಕೋರ್ಟಲ್ಲಿ ಅದಕ್ಕೆ ಬೆಲೆ ಇದೆ. ಇವಳ ಜೊತೆ ನೀವು ವ್ಯವಹಾರ ಇಟ್ಕೊಂಡ್ರೆ ನೀವು ಕಂಬಿ ಎಣಿಸ್ಬೇಕಾಗುತ್ತೆ. ಕಂಬಿ? ನಾನು ಭ್ರಮೆ. ಅಮ್ಮಣಿ, ಈ ನನ್ನ ಜೀವಕ್ಕೆ ತಾಳಿ ಕಟ್ತೇನೆ ಕಮಿಟ್ ಆಗಿದ್ದೀನಿ. ಅದಕ್ಕೆ ನನ್ನ ಶಿಕ್ಷೆ ಇದೆಯಾ? ಇದ್ರೆ ಕಿತ್ತು ಬಿಸಾಕ್ತೀನಿ. ಗುಡ್ಡೆ ಹಾಕೊಂಡು ಎಣಿಸ್ಕೊ. ಬಾರೆ ಏನ್ ಮಾಡ್ತಾಳೆ ನೋಡೋಣ. ಅಯ್ಯೋ ದೇವರೇ, ಆ ಸಿಕೆ ಚಂದ್ರು ಅವನ ಹೆಂಡತಿ ಉಮಾಶ್ರೀನ ತಪ್ಪಿಕೊಂಡಿದ್ದಕ್ಕೆ ಆ ಚಂದ್ರು ಏನು ಅಪಾರ್ಥ ಮಾಡ್ಕೊಂಡು ಏನು ಏನ್ ಮಾಡ್ಲಿ? ನನ್ ಸಂಕಟ ನನ್ನ ಹೆಂಡತಿ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಹೆಂಡತಿ ಇನ್ನು ಊರಿಂದ ಬಂದಿಲ್ವೇ? ಯಾರ ಹತ್ರ ಹೇಳ್ಕೊಳ್ಳಿ? ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಇರೋ. ನೀವು ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ನಾನ್ ಯಾಕೆ ಮಾಡ್ಕೊಳ್ಳಿ? ಅಪಾರ್ಥ ಮಾಡ್ಕೊಳ್ಳಲ್ಲ ತಾನೆ? ನಾನ್ ಯಾಕೆ ಮಾಡ್ಕೊಳ್ರಿ? ಸಾರ್, ನಾನು ಉಮಾಶ್ರೀನ ಬೇಕು ಅಂತ ತಪ್ಪಿಕೊಳ್ಳಿಲ್ಲ ಸರ್. ನನ್ನ ಹೆಂಡತಿ ಊರಲ್ಲಿರ್ಲಿಲ್ಲ, ನನ್ನ ಹೆಂಡತಿ ಸೀರೆನ ಅವ್ರು ಉಟ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಅವ್ರನ್ನ ತಪ್ಪಿಕೊಂಡ್ಬಿಟ್ಟೆ ಸರ್. ಈ ಡೈಲಾಗ್ ನ ಎಲ್ಲೋ ಕೇಳ್ದಾಗಿದೆಯಲ್ಲ. ಕೂತ್ಕೊಂಡ್ರೆ ಬ್ಯಾಗ್ ಕಚ್ಬಿಡ್ತೀನಿ. ಅಯ್ಯೋ, ಬ್ಯಾಗ್ ಕಚ್ಬಿಡ್ತಾರಂತೆ. ಮಿತ್ರಳು, ಶ್ರೀರಂಗಪಟ್ಟಣಕ್ಕೆ ಹೋಗೋಣ. ಆ ಜಾಗ ನನಗ್ ಚೆನ್ನಾಗ್ ಗೊತ್ತು. ನಾ ಗೆದ್ದೆ. ಅಯ್ಯೋ ಕಾವೇರಿ. ಮಾಮ ಉಚ್ಕೊಂಡೆ ಗಂಡ. ಇವ್ನು ಓಡಿಸ್ಕೊಂಡ್ ಬಂದಿದ್ ಫೋರ್ಸ್ ನೋಡಿ ಕಚ್ಬಿಡ್ತಾನೆ ಅನ್ಕೊಂಡಿದ್ದೆ. ಜೂಟಾಟ ಆಡ್ತಿದ್ದ. ಆಟ ಇಲ್ಲ, ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಿದೆ. ಬೆಳಗ್ಗೆಯಿಂದ 5 ಬಸ್ಗೆ ಹೊಡೆದಿದ್ಯಾ?
ಹೇಗಾಗ್ಬಿಟ್ಟಿದ್ಯಪ್ಪ ನೀನು? ಗ್ಲಾಸ್ ಬೇಕು ಅಂತ ಕೇಳಿದ್ಯಲ್ಲ, ತಗೋ ಹಾಕೊಳಪ್ಪ. ಸೂಪರ್ ಸ್ಟಾರ್ ರಜನಿಗ ಸ್ಟೈಲ್ ತೋರಿಸ್ತೀನಿ ಈಗ. ಲೇ ಮಂಗ, ನಾನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸ್ಟೈಲ್ ತೋರಿಸ್ತೀನಿ. ಥು, ಬರೀ 5,000ನ? ಅಯ್ಯೋ ಅನಿಷ್ಟು ಮುಂಡಿನೇ, ನಿನ್ನ ಸವಾಸ ಸಾಕಪ್ಪ ಸಾಕು. ಕೋತಿ ಕೈಲಿ ಮಾಣಿಕ್ಯ ಕೊಟ್ಟಂಗ ಆಗೋಯ್ತಲ್ಲೋ. ನಿನ್ನ ಹುಚ್ಚು ಬಿಟ್ಟಾಗ ಮನೆಗ್ ಬಾ. ಏನೇ ಹುಡುಗಿ ವಾಂತಿ ಮಾಡ್ತಾ ಇದ್ಯಾ? ಪಿತ್ತಕ್ಕ ಇಲ್ಲ ಅಲ್ವಾ ಹುಡ್ಗ? ಪ್ರೊಡಕ್ಷನ್ ನಂಬರ್ 1. ಜೂನಿಯರ್ ವೈಕುಂಠ ಇಸ್ ಕಮಿಂಗ್. ವಾಂತಿ ಮಾಡ್ಕೊಳ್ಳೋವರೆಗೂ ಬಂತ ಕಥೆ ಬರ್ದೇ ಇರತ್ತಾ? ಅವತ್ತು ಮೈ ಮೇಲ್ ಬಿದ್ದು ಕೇಳ್ದೇಲೆ ಸುಪ್ನಾತಿ ನೀನೊಬ್ಬ ಗಂಡಸ ಅಂತ. ಅದಕ್ಕೆ ಉತ್ತರ ಇದೆ. ಕಟ್ಕೊಂಡೊಳಗ್ ವಾಂತಿ ಮಾಡಿಸೋ ಯೋಗ್ಯತೆ ಇಲ್ಲ ನಿಮ್ಗೆ. ಇಟ್ಕೊಂಡೊಳಗ್ ವಾಂತಿ ಮಾಡಿಸ್ತೀರಾ? ಶಾಂತಿ ಶಾಂತಿ. ಅವತ್ತು ಛತ್ರದಲ್ಲಿ ದ್ರೌಪದಿ ತರ ಶಬ್ದ ಮಾಡ್ದೆ ನಿನ್ನ ಮಗುಗೆ ನನ್ನ ಕೈನ ಲಾಲಿ ಆಡಿಸ್ತೀನಿ ಅಂತ ಲಾಲಿನ ಇವಳಾಡ್ತಾಳೆ. ನೀನ್ ಕುತ್ಕೊಂಡು ಗೋಲಿ ಆಡು. ಏಕೆ ಪಟೇಲ ದಡುಂ ಜಡೇಲ ಆಲ್ಟೇಜ್. ದಾರಿ ಬಿಡೆ ಚಿನ್ನ. ಊರವ್ರಿಗೆಲ್ಲ ನಾನು ಸ್ವೀಟ್ ಕೊಟ್ಬಿಟ್ಟು ಬರ್ತೀನಿ. ನೀನ್ ಆರಾಮಾಗಿ ಹಾಫ್ ಅನ್ ಅವರ್ ರೆಸ್ಟ್ ತಗೊಂಡು ನಿಧಾನವಾಗಿ ಬ್ಯಾಂಕ್ ಬಾ. ಸೈನ್ ಹಾಕಿಸ್ಕೊಂಡ್ ಬಾ. ಓಕೆ. ಸೌಂದರ್ಯ ಹೋಗಿ ನೀರ್ ತಗೊಂಬ. ಏನಾಯ್ತಮ್ಮ? ಅಯ್ಯೋ, ಯಾಕೋ ತಲೆ ಸುತ್ತಾ ಇದೆ. ಏನಾಯ್ತು? ತಲೆ ಸುತ್ತುತ್ತಿದ್ಯಂತೆ. ಹೇಳಮ್ಮ, ಏನಾಯ್ತೆ? ಯಾಕೋ ತಲೆ ಸುತ್ತಾ ಇದೆ. ಎಲ್ಲೋ ಪಿತ್ತ ಜಾಸ್ತಿ ಆಗಿದೆ ಅನ್ಸುತ್ತೆ. ಜಾಸ್ತಿ ಆಗಿರೋದು ಪಿತ್ತ ಅಲ್ಲ, ನನ್ನ ಗಂಡನ ಜೊತೆ ಚಕ್ಕಂದ ಆಡಿ ಕಳ್ಳು ಬಸ್ರಾಗಿದ್ದಾಳೆ. ಹೆಂಡತಿಗಿನ್ನು ಶೋಭನ ಆಗಿಲ್ಲ, ಸ್ಟೆಪ್ನಿ ಪ್ರೆಗ್ನೆಂಟು. ಇಂಥ ನ್ಯಾಯನ ನೀವೆಲ್ಲಾದ್ರೂ ಕೇಳಿದೀರಾ? ನಾನ್ ಯಾಕೆ ಆಗ್ಲಿ ಸ್ಟೆಪ್ನಿ? ಇವ್ರನ್ನ ಪ್ರೀತಿಸಿದೀನಿ, ಇವ್ರ ಮಗು ತಾಯಿ ಆಗ್ತಿದ್ದೀನಿ. ತಾಯಿ ಆಗೋದಕ್ಕೆ ಈ ಲೈಸೆನ್ಸ್ ಇದೆಯೇನೆ? ನೀವೇ ನೋಡಿ, ನನ್ನ ಗಂಡನ ಇವಳು ಬುಟ್ಟಿಗೆ ಹಾಕೊಂಡು ನನ್ನ ಸಂಸಾರನ ಹಾಳು ಮಾಡಕ್ ನೋಡ್ತಿದ್ದಾಳೆ. ನೀವೆಲ್ಲ ಉಗ್ದು ಬುದ್ಧಿ ಹೇಳಿ. ಉಗಿಬೇಕಾದ್ರೆ ಅವಳಿಗಲ್ಲ, ನಿನಗೆ ಕಣೆ. ಅವ್ರಿಗೆ ಯಾಕೆ ಉಗಿಬೇಕು? ಮಾಡು ಲೋಫರ್ ಕೆಲಸ ಮಾಡಿರೋ ನಿನಗೆ ಉಗಿಬೇಕು. ಏನ್ರಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ನಾನ್ ಸೆನ್ಸ್. ಹೋಗಿ ಕೆಲಸ ನೋಡಿ. ಏನಮ್ಮ, ಮದುವೆ ಮುಂಚೆನೆ ಅಕ್ರಮ ಸಂಬಂಧಗಳನ್ನ ಇಟ್ಕೊಂಡು ತಾಯಿ ಯಾವ ಕೊಟ್ಟಿದ್ಯಲ್ಲ, ನಾಚೆ ಆಗಲ್ಲ ನಿನ್ಗೆ? ನೋಡಿದ್ಯಾ ವೈಕಿ, ನಾಳೆ ಸಮಾಜ ಚುಚ್ಚಿ ಚುಚ್ಚಿ ಕೇಳೋ ಪ್ರಶ್ನೆಗಳ ಮೊದಲನೇ ಧ್ವನಿ ಇದು. ನಾನೇನಂತ ಉತ್ತರ ಕೊಡ್ಲಿ? ಇವ್ರು ಸಮಾಜ ಕೇಳೋ ಒಂದೊಂದು ಪ್ರಶ್ನೆಗೂ ನಾನು ಎದೆ ಒಡ್ಡು ಉತ್ತರ ಕೊಡ್ತೀನಿ. ಯು ಡೋಂಟ್ ವರಿ. ನೋಡು, ನಾನ್ ಪ್ರೀತಿ ಮಾಡಿದ್ದು ಹುಡುಗಿನ ತಾಯಿ ಮಾಡಿದ್ದೀನಿ. ನಾನ್ ಮಾಡಿದ್ದೆ ಕರೆಕ್ಟ್. ನಮ್ ಸಂಬಂಧಗಳ ಬಗ್ಗೆ ಮಾತಾಡ್ತೀಯಾ? ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನ್ಗೇನಿದೆ? ಬಿತ್ರಿ. ನಿಮ್ಮ ತರಲೆ ವ್ಯವಹಾರಗಳು ಏನಾದ್ರೂ ಇದ್ರೆ ಎಲ್ಲಾದ್ರೂ ಆಚೆ ಇಟ್ಕೊಂಡು ಹಾಳಾಗೋಗಿ. ಇಲ್ಲಿ ಇಟ್ಕೋಬೇಡಿ. ಇನ್ನು ಮುಂದೆ ಏನಾದ್ರೂ ಈ ತರ ನಡ್ಕೊಂಡ್ರೆ ನಿಮ್ಮಿಬ್ರು ಕೆಲಸದಿಂದ ಕಿತ್ತಾಕ್ಬೇಕಾಗತ್ತೆ. ಹುಷಾರ್. ವೆಂಕಟೇಶ, ಹೆದರ್ಸ್ತಾ ಇದ್ದೆ ನನ್ನ. ನಿನ್ನ ಕೆಲಸನ ನಿನ್ ಜೋಬಲ್ ನೀನೇ ಇಟ್ಕೋ. ನನ್ನ ಪ್ರೀತಿ ಹುಡುಗಿನ ಸಾಕೋದಕ್ಕೆ ನನ್ನ ತೋಳಲ್ಲಿ ಶಕ್ತಿ ಇದೆ ಕಣೋ. ನಿನ್ನಿಂದ ನೆಮ್ಮದಿ ಹೋಯ್ತು, ನನ್ನ ಮರ್ಯಾದೆ ಹೋಯ್ತು. ಇವಳನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಾಡಿದ್ದೆ. ಈಗ ಕೆಲಸ ಹೋಗಂಗ್ ಮಾಡ್ತಿದ್ಯಾ? ಬೇರೆ ಏನಾದ್ರು ಇದ್ರೆ ಕಿತ್ತಾಕೋದು ಎಲ್ಲ ಕಿತ್ತಾಕು. ತಗೊಳಪ್ಪ. ಬೇರೆ ಯಾರಾದ್ರೂ ಹೊಸಬ್ರಿಗೆ ಹಾಕೊಂಡು ದಬಾಯಿಸ್ಕೊ. ಬಾಚಿನ ಚೆಕಪ್ ಮಾಡ್ಸೋಣ. ಗಂಡು ಮಗು ಹುಟ್ಟಿದ್ರೆ ಕರಿ ವೈಕುಂಠ ಅಂತ ಹೆಸರಿಡೋಣ. ಅಮ್ಮೆ ಅಮ್ಮೆ, ಯವ್ವನ ಉಂಟಾ? ಯಾರ ನೀನು? ನಾನು ಮಂಗಳೂರಿನ ಮೊಗವೀರ. ಇದನ್ನು ಯವ್ವನಳಿಗೆ ಕೊಡಲಿಕ್ಕೆ ಬಂದೆ. ಅರೆಸ್ಟ್ ಮುಂಡದೆ ಇಲ್ಲಿಗೆ ಯಾಕೋ ಬಂದೆ? ತೊಲಗೋ. ಏ ಮುದುಕಿ, ನೀನ್ ಯಾಕೆ ಕೂಗಾಡುವೆ? ನಾನು ಯವ್ವನ ಸಂಬಂಧಿ. ಬ್ಯಾಂಕಿಗೆ ಹೋದೆ, ಅವರು ಇಲ್ಲಿ ವಿಳಾಸ ಕೊಟ್ಟರು. ಅವಳಿಗೆ ಚಿಕ್ಕಂದಿನಿಂದಲೂ ಮೀನು ಎಂದರೆ ಪಂಚ ಪ್ರಾಣ. ಕರೆಯವಳನ್ನು ಕೊಟ್ಟು ಹೊರಟು ಬಿಡುವೆ. ಮೊದ್ಲು ಇಲ್ಲಿಂದ ತೊಲಗೋ. ಕೀಳು ಜಾತಿ ಮುಂಡೆ ಗಂಡ. ಎಂತದ ಮುದುಕಿ ಹಾಗೆ ಮಾತಾಡುವೆ ನೀನು? ನಾವು ಕೀಳು ಜಾತಿಯವರ. ನಿನ್ನ ಪಿಂಡ. ಮಹಾಭಾರತ ಬರೆದ ವ್ಯಾಸ ಬೆಸ್ತ. ರಾಮಾಯಣ ಬರೆದ ವಾಲ್ಮೀಕಿ ಕಾಡಿನಲ್ಲಿ ಬೇಟೆಯಾಡುವ ಕಿರಾತಕ. ಗಾಯತ್ರಿ ಜಪ ಬರೆದವನು ನಿಮ್ಮವನ. ಪುರಾಣಗಳನ್ನೆಲ್ಲ ಬರೆದವರು ಕೀಳು ಜಾತಿಯವರೇ. ಅದರಿಂದ ಉದ್ಧಾರವಾದವರು ನೀವು. ನಿನ್ನ ಮಂಡೆಯಲ್ಲಿ ಕೂದಲಿಲ್ಲ, ಇಲ್ಲಿಗೆ ಬಂದನಲ್ಲ, ನನ್ನ ಮಂಡೆ ಸಹ ಇಲ್ಲ. ಕೇಡಿ ಮುದುಕಿ, ಬಜಾರಿ ಮುದುಕಿ, ಘಾಟಿ ಮುದುಕಿ. ಅಯ್ಯ ಅಯ್ಯ ಅಯ್ಯ, ನನ್ನ ದೇವರಾಯ್ತು.
ಯಾವ ಜಾತಿ ಅವಳೆ? ಯಾವ ಜಾತಿ ಅವಳೆ? ಯಾವ ಜಾತಿ ಅವಳೆ? ಹೋಗೆ ನಾಯಿ ನಾಯಿ ಬಂದಿದೆ. ನಾನ್ ನಿಮ್ ಜಾತಿಯವಳಲ್ಲ, ಕೀಳ್ ಜಾತಿಯವಳು. ಗೊತ್ತು ಕಣೆ, ನಾನಿಗೆ ಇಷ್ಟ ಯಾಮಾರಿಸ್ತವಳು ನನ್ನ ಮೊಮ್ಮಗನ ಯಾಮಾರಿಸ್ತಾ ಇದ್ದೇನೆ. ಅಜ್ಜಿ! ರಾಕ್ಷಸಿ ತರ ಇನ್ನೊಂದ್ ಜೀವಕ್ಕೆ ಹಿಂಸೆ ಕೊಡ್ತಿದ್ಯಲ್ಲ, ನಿನ್ ಹೃದಯನ ಇಲ್ವಾ? ನಿನ್ ಮನುಷ್ಯನೆಲ್ಲ ದೆವ್ವನ? ಬಯ್ಯ ಬಯ್ಯಿ ಪ್ರಶ್ನೆ ಉಂಟದೆ. ಈ ಕುಲಗೆಟ್ಟವಳ ಕೈಲಿ ಇಷ್ಟು ದಿವಸ ಊಟ ಮಾಡ್ಬಿಟ್ನಲ್ಲ, ನನ್ನ ಆಚಾರವೆಲ್ಲ ಹಾಳಾಗೋಯ್ತು. ನಾನೇನ್ ಮಾಡಿ ಸಾಯ್ಲಿ? ಸಾಯಕ್ಕೆ 108 ದಾರಿ ಇದೆ. ಅದಿರ್ಲಿ. ಅಲ್ಲ ಅಜ್ಜಿ, ಕುಲಿಗೆಟ್ಟು ಮುಂಡೆ ಕೈಯಲ್ಲಿ ಊಟ ಮಾಡಿದೆ ಅಂತ ಹೇಳಿದ್ಯಲ್ಲ, ಆ ಊಟ ಜೀರ್ಣ ಆಗಿ ಟರಾಬುರ ಅಂತ ಟಾಯ್ಲೆಟ್ ಸೇರಿಲ್ವಾ? ಅಥವಾ ಜೀರ್ಣ ಆಗಿ ನೀನ್ ಹೊಟ್ಟೆಲ್ಲ ಉಳ್ಕೊಂತ? ಈ ಮಾತಿಗೆ ನೀ ಸಪೋರ್ಟ್ ಬರ್ಬೇಡ್ವಾ? ಈ ಮನೆಗೆ ಬೆಂಕಿ ಇರೋಕ್ ಬಂದಿದ್ದಾಳೆ. ಅಜ್ಜಿ, ಈ ವಿಷಯ ನಮ್ಮೆಲ್ರಿಗಿಂತ ಚೆನ್ನಾಗಿ ಇವಳಿಗೆ ಗೊತ್ತು. ಮೈಯೆಲ್ಲ ಉರಿತಾ ಇದೆಯಲ್ಲ, ಇನ್ನೊಬ್ಬರು ಜೀವನಕ್ಕೆ ಬೆಂಕಿ ಇಟ್ಟಿದ್ದು ಭ್ರಮೆನಲ್ಲಿದ್ದೆ ನೀನು. ತಾನು ಸುತ್ತ ಮುಳ್ಳ ನೆಟ್ಟವನು ಬರಿಗಾಲಲ್ಲಿ ಯಾವತ್ತೂ ನಡಿಬಾರ್ದು. ಅಲ್ಲ, ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನನ್ ಜೊತೆ ಮದುವೆ ಆಗಿರೋ ತರ ನಾಟಕ ಮಾಡೋದ್ರೆ ನನ್ ಜೀವನಕ್ಕೆ ಬೆಂಕಿ ಇಟ್ಬಿಟ್ಟಿಲ್ಲ. ನಿಜ ಹೇಳು, ನಾನು ಏನ್ ದ್ರೋಹ ಬಗ್ಗೆ ನಿನಗೆ? ದ್ರೋಹನ? ಏನು ದ್ರೋಹ ಮಾಡ್ಲಿಲ್ವಾ? ಡಾಕ್ಟರ್, ಹೇಗಿದ್ದಾನೆ ನನ್ ತಮ್ಮ? ವೆರಿ ಸಾರಿ ಮಿಸ್ ಯವನ, ನಿಮ್ ತಮ್ಮ ಕೋಮಾದಲ್ಲಿದ್ದಾನೆ. ನಿಮ್ ತಮ್ಮ ಬದುಕೋದು ಗ್ಯಾರಂಟಿ ಇಲ್ಲ. ಬಿ ಅಯ್ಯೋ, ಮೇಡಮ್, ಹೇಗಿದೆ ನಿಮ್ ತಮ್ಮಂಗೆ? ಹೇಗಿದ್ದಾನೆ ಅಂತ ಹೇಳಿ, ಬದುಕ್ತಾನೋ ಸಾಯ್ತಾನೋ ಗೊತ್ತಿಲ್ಲ, ಕೋಮಾದಲ್ಲಿದ್ದಾನೆ. ಆ ರಾಸ್ಕಲ್ ನಿಮ್ ತಮ್ಮನ್ನ ಕೊಲೆ ಮಾಡೋ ಪ್ರಯತ್ನ ಕೇಳಿತಾನೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಕೊಲೆನಾ? ಏನ್ ಹೇಳ್ತಿದ್ದೀರಾ ನೀವು? ನನ್ ತಮ್ಮಂಗಾಗಿರೋದು ಆಕ್ಸಿಡೆಂಟ್. ಅವನ್ನ ಕೊಲೆ ಮಾಡೋಕೆ ಯಾರ್ ಪ್ರಯತ್ನ ಪಟ್ರು? ನೀವು ತಪ್ಪು ತಿಳ್ಕೊಂಡಿದ್ದೀರಾ ಮೇಡಮ್. ನಿಮ್ ತಮ್ಮನ್ಗಾಗಿರೋದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಪ್ರಯತ್ನ. ಇದನ್ನೆಲ್ಲ ಮಾಡ್ಸಿರೋದು ಬೇರೆ ಯಾರೂ ಅಲ್ಲ, ನಿಮ್ ಕೊಲಿಗು ವೈಕುಂಠ. ವೈಕುಂಠನ? ಹೌದು ಮೇಡಮ್, ಅವನೇ. ಅವನ್ ಯಾಕೆ ನನ್ ತಮ್ಮನ್ನ ಕೊಲೆ ಮಾಡಿಸ್ತಾನೆ? ನಿಮ್ ತಮ್ಮ ಅವನ್ ತಂಗಿನ ಲವ್ ಮಾಡಿದ್ದಕ್ಕೆ. ನೀವ್ ಹೇಳ್ತಿರೋದು ನಿಜನಾ? ಖಂಡಿತ ನಿಜ, ನಾನೇ ಸಾಕ್ಷಿ, ನನ್ ಕಣ್ಣಾರೆ ನೋಡಿದ್ದೀನಿ. ಅವನ ಸುಮ್ನೆ ಬಿಡೋಲ್ಲ, ಜೀವನ ಪೂರ್ತಿ ಜೈಲ್ನಲ್ಲಿ ಕೊಡಿಯೋ ಹಾಗೆ ಮಾಡ್ತೀನಿ. ಏನು ಪ್ರಯೋಜನ ಇಲ್ಲ. 6 ತಿಂಗಳು 1 ವರ್ಷನೋ ಒಳಗಿದ್ದು ಇನ್ಫ್ಲೂಯೆನ್ಸೋ ದುಡ್ಡು ಖರ್ಚು ಮಾಡೋ ಹೇಗೋ ಬಂದು ಆರಾಮವಾಗಿರ್ತಾನೆ. ಅವನ್ ಮಾಡಿರೋ ಈ ತಪ್ಪಿಗೆ ನೀವು ಕೊಡ್ತಾ ಇರೋ ಶಿಕ್ಷೆ ಏನು ಸಾಲ್ದು. ಮತ್ತೆ ಆ ರಾಕ್ಷಸನಿಗೆ ಏನ್ ಮಾಡ್ಲಿ? ನಾರಿ ಆಗಿರೋ ನೀವು ಮಾರಿ ಆಗಿ ಆ ಹೋರಿ ನನ್ ಮಗನ ಬಲಿ ತಗೊಳ್ಳಿ. ಬಾ, ತೋರಿಸ್ತೀನಿ, ಬಾ. ದಿನ್ನಿ, ನಿಂಗೇನಾಯ್ತು ದಿನ್ನಿ? ಯಾರು ಏನ್ ಮಾಡಿದ್ರು ಹೇಳು ದಿನ್ನಿ. ಇಷ್ಟು ದಿವಸ ನೀನು ಆಕ್ಸಿಡೆಂಟಲ್ ಸತ್ತೋಗ್ಬಿಟ್ಟಿದ್ಯಾ ಅನ್ಕೊಂಡಿದ್ದೆ. ನನಗೆಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ. ಕನ್ಫ್ಯೂಷನಾ? ಮನೇಲಿ ಏನ್ ಕೇಳ್ದೆ ನೀನು? ಆ? ಏನ್ ದ್ರೋಹ ಮಾಡ್ದೆ ಅಂತ ಕೇಳಿದ್ಯಲ್ಲೋ ರಾಕ್ಷಸ. ನಿನ್ನ ತಂಗಿನ ಪ್ರೀತಿಸಿದ ಒಂದೇ ಕಾರಣಕ್ಕೆ ಅವನಿಗೆ ಈ ಗತಿ ತಂದ್ಬಿಟ್ಟಿಯಲ್ಲೋ ಪಾಪಿ. ತಪ್ಪು ತಿಳ್ಕೊಂಡಿದ್ಯಾ? ಪ್ರೀತಿಸೋರ್ನ ಒಂದ್ ಮಾಡ್ತೀನಿ ಹೊರತು ಕೊಲೆ ಮಾಡೋ ಕಟ್ಕಲ್ಲ ನಾನು. ಬಾಯಿ ಮುಚ್ಚ ಸಾಕು, ಸುಳ್ಳು ಹೊಗಳ್ಬೇಡ. ಯಾರು ದಿಕ್ಕಿಲ್ಲದ್ ನನಗೆ. ನನ್ ತಮ್ಮನ್ನೇ ಸರ್ವಸ್ವ, ನನ್ ಜೀವತ್ತೇ ಇದು, ರಕ್ತ ಬಸ್ತು. ಮುದ್ದಾಗ್ ಸಾಕಿದ್ ನನ್ ತಮ್ಮನ್ನ ಜೀವಂತ ಶವ ಮಾಡಿ ಈಗ ಏನು ಗೊತ್ತಿಲ್ದೇ ಇರೋ ತರ ನಾಟಕ ಆಡ್ತಿದ್ಯಲ್ಲ. ಮಾತಾಡು, ಯಾಕೆ ನಾಟಕ ಮಾಡ್ತಿದ್ಯಾ? ನಿನ್ನ ಸುಮ್ನೆ ಬಿಡಲ್ಲ, ನಿನ್ನ ಸುಮ್ನೆ ಬಿಡಲ್ಲ. ಅಕ್ಕ, ನೀ ತಪ್ಪು ತಿಳ್ಕೊಂಡಿದ್ಯಾ ಅಕ್ಕ. ನನ್ ಸಾಯ್ಸಕ್ ಪ್ರಯತ್ನ ಪಟ್ಟಿದ್ದು ಈ ವೈಕುಂಠ ಅಲ್ಲ.
ಇಷ್ಟೇ ಅಕ್ಕ ನಡೆದಿದ್ದು. ಹೌದಾ? ಮತ್ತೆ ಅವನೇ ಯಾಕೆ? ಅವ್ನ್ ಸುಳ್ಳು ಬೊಗಳಿದಾನಕ್ಕ. ಇದಕ್ಕೆಲ್ಲ ಕಾರಣ ಆ ಪ್ರಭಾಕರ್ ಮತ್ತೆ ವೈಕುಂಠ ಅವರಪ್ಪ. ನಮ್ಮ ಅಪ್ಪ ಅಲ್ಲ, ಅವ್ರ ಅಪ್ಪ ಆಗ್ಲಿ. ತಪ್ಪು ಮಾಡಿದವ್ರ ಶಿಕ್ಷೆ ಆಗ್ಲೇಬೇಕು. ನಮ್ಮ ಅಪ್ಪನಿಗೂ ಪ್ರಭಾಕರನ್ಗೂ ಕಂಬಿ ಎಣ್ಸಾಗ್ ಮಾಡ್ತೀನಿ. ದಯವಿಟ್ಟು ಬೇಡಿ. ಅವ್ರು ಜೈಲ್ಗೆ ಹೋಗೋದು ನನ್ಗಿಷ್ಟ ಇಲ್ಲ. ಪ್ಲೀಸ್ ಬಿಟ್ಬಿಡಿ. ನೋಡಿ, ಆ ಚಿಕ್ಕ ಹುಡುಗನ ತೊಟ್ಟು ಕೂಡ ನೋಡಿ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀನಿ ಕಣಪ್ಪ. ಕ್ಷಮಿಸಿ ಅಂತ ಕೇಳೋ ಅಧಿಕಾರನ ಸಹಿತ ನಾನು ಕಳ್ಕೊಂಡ್ಬಿಟ್ಟೆ. ನಿಮ್ಮೆಲ್ಲರ ಮುಂದೆ ನಾನು ಬಹಳ ಸಣ್ಣವನಾಗ್ಬಿಟ್ಟೆ. ದುಡ್ಡು ದುಡ್ಡು ಅನ್ನೋ ವ್ಯಾಮೋಹದಿಂದ ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದೆ ಕಣಪ್ಪ. ಇನ್ನು ಉಳಿದ ದಿನಗಳನ್ನ ಒಳ್ಳೆ ರೀತಿಯಿಂದ ಕಾಲ ಕಳಿತೀನಿ ಅಂತ ಪ್ರಮಾಣ ಮಾಡಿ ಹೇಳ್ತೀನಿ. ಇನ್ಮೇಲೆ ಇಂಥ ಕೆಲಸ ಮಾಡಲ್ಲಪ್ಪ. ನೀನ್ ನನ್ನ ಮಗನಾದ್ರೂ ಚಿಂತೆ ಇಲ್ಲ. ಸೌಂದರ್ಯ, ವೈಕುಂಠ, ನಾನಪ್ಪ ಅರ್ಥ ಮಾಡ್ಕೊಂಡು ನಿಮ್ಮಿಬ್ರು ಬದುಕನ್ನ ಅಲ್ಲೊಲ್ಲ ಕಲ್ಲೊಲ್ಲ ಮಾಡ್ಬಿಟ್ಟೆ. ಕ್ಷಮಿಸಿ ಅಂತ ಕೇಳ್ದೆ ಇದ್ರು ಕ್ಷಮಿಸೋ ದೊಡ್ಡ ಗುಣ ನಿಮ್ಮಿಬ್ರಲ್ಲೂ ಇದೆ. ಇದು ನನಗ್ ನಾನೇ ಕಟ್ಕೊಂಡಿರೋ ತಾಳಿ. ಇದಕ್ ಬೆಲೆ ಇಲ್ಲ. ನೀವು ನಿಮ್ ಕೈಯಾರೆ ಇವಳು ಕಟ್ಟಿದ್ರೇನೆ ಬೆಲೆ. ತಗೊಳ್ಳಿ ವೈಕುಂಠ, ಕಟ್ಟಿ. ಬಾಲ್ಕನಿ, ಸೆಕೆಂಡ್ ಕ್ಲಾಸು, ಗಾಂಧಿ ಕ್ಲಾಸು, ಸೈಕಲ್ ಸ್ಟ್ಯಾಂಡ್ ಅರ್ಜೆಂಟ್ ಆಗಿ ಯಾಕ್ರಿ ಹಂಗ್ ಓಡೋಗ್ತಾ ಇದ್ದೀರಾ? ನಮ್ಮಿಬ್ರು ಆಶೀರ್ವಾದ ಮಾಡ್ರಿ. ಅಡ್ಡ